ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಆ ಭಗವಂತನ ವಿರಾಟ ರೂಪ ಅಂದರೆ ಅದೇನು ದಿವ್ಯ ತೇಜಸ್ಸು ನಮ್ಮ ದೇಹದಲ್ಲೇ ಪಸರಿಸಿಬಿಡುತ್ತೆ. ನಮ್ಮ ಊಹೆಗೂ ನಿಲುಕದ ಪದಾರ್ಥ ಅದು. ಈ ಸೃಷ್ಟಿಯ ಕಲ್ಪನೆ ಬಹುಶಃ ಕಲಿಯುಗ ಇರುವವರೆಗೂ ಇದ್ದೇ ಇರಬಹುದೇನೋ. ಧರ್ಮ ಗ್ರಂಥಗಳೇ ನಮಗೆ ಆಧಾರ ಬಿಟ್ಟರೆ ನೋಡಿರೋರು ಯಾರೂ ಉಳಿದಿಲ್ಲ. ಅದಕ್ಕಾಗಿ ಪುಸ್ತಕವನ್ನೇ ಜ್ಞಾನ ಭಂಡಾರ ಎಂದಿರೋದು ಹಿರಿಯರು. ಇಲ್ಲಿ ಎಲ್ಲವೂ ಅಳೆಯುತ್ತವೆ, ಆದರೆ ಅಳಿದ ಎಲ್ಲವನ್ನೂ ತನ್ನ ಗರ್ಭದಲ್ಲಿಟ್ಟುಕೊಂಡಿರುವ ಏಕೈಕ ಮಾತೃ ಸ್ವರೂಪವೇ ಪುಸ್ತಕ ಭಂಡಾರ. ಸ್ನೇಹಿತರೆ, ಬಹುತೇಕರಿಗೆ ಬಹುಮಟ್ಟಿಗೆ ತಿಳಿದಿರೋದು ವಿರಾಟ ರೂಪವೆಂದರೆ ವಿಶ್ವರೂಪ ಅಥವಾ ವಿಷ್ಣು ಅವತಾರ ಅಂತ. ಆದರೆ ನಿಜವಾದ ವಿಶ್ವರೂಪ ಅಂದರೇನು ಅನ್ನೋದನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಜಗತ್ತಿನ ಆದಿಯಲ್ಲಿ ಶ್ರೀ ವಿಷ್ಣುವಿನ ಆಜ್ಞಾನುಸಾರ ಬ್ರಹ್ಮ ತನ್ನ ದೇಹವನ್ನು 2 ಭಾಗ ಮಾಡಿ ಅರ್ಧ ಪುರುಷನು ಮತ್ತರ್ಧ ಭಾಗವನ್ನು ಸ್ತ್ರೀ ರೂಪದಲ್ಲಿ ವಿರಾಟ್ ಎಂಬುವರನ್ನು ಸೃಷ್ಟಿಸಿದನು. ಆ ವಿರಾಟ್ ಪುರುಷನು ತಪಸ್ಸು ಮಾಡಿ ಸ್ವಯಂಭೂ ಮನುವನ್ನು ಸೃಷ್ಟಿಸಿದನು. ಸ್ವಯಂಭೂ ಮನು ಪ್ರಜ್ಞೆಗಳನ್ನು ಭೂಮಿಯ ಮೇಲೆ ಸೃಷ್ಟಿಸುವ ಉದ್ದೇಶದಿಂದ ಕಠಿಣವಾದ ತಪಸ್ಸುಗಳನ್ನು ಆಚರಿಸಿ ಪ್ರಥಮದಲ್ಲಿ ಪ್ರಜಾಪತಿ ಎಂಬ ಹೆಸರಿನಲ್ಲಿ 10 ಜನ ಮಹರ್ಷಿಗಳನ್ನು ಸೃಷ್ಟಿ ಮಾಡಿದರು. ಮರೀಚಿ, ಅತ್ರಿ, ಅಂಗೀರಸ, ಪುಲಸ್ಯ, ಪುಲಾಹ, ಕತ್ತು, ಪ್ರಚೇತಸ, ವಸಿಷ್ಠ, ಭೃಗು ಮತ್ತು ನಾರದ ಎಂಬ ಮಹರ್ಷಿಗಳೇ ಈ 10 ಜನ ಪ್ರಜಾಪತಿಗಳು. ಇವರು ಮಹಾತೇಜಸ್ವಿಗಳಾದ ಸಪ್ತಮನುಗಳನ್ನು, ಸಮಸ್ತ ದೇವತೆಗಳನ್ನು, ಮಹರ್ಷಿಗಳನ್ನು ಸೃಷ್ಟಿಸಿದರು. ಯಕ್ಷಗಂಧರ್ವ, ರಾಕ್ಷಸ, ಪಿಶಾಚಕರು, ಅಸುರ, ಅಪ್ಸರೆ, ನಾಗರನ್ನು, ಪಕ್ಷಿಗಳು ಮತ್ತು ಪಿತೃಗಳನ್ನು ಪ್ರತ್ಯೇಕವಾಗಿ ಈ ಪ್ರಜಾಪತಿಗಳು ಸೃಷ್ಟಿಸಿದರು. ಮಿಂಚು, ಸಿಡಿಲು, ಮೋಡ, ಕಾಮನಬಿಲ್ಲು, ಬ್ರಹ್ಮಾಂಡದಲ್ಲಿರುವ ಜ್ಯೋತಿರ್ಪುಂಜಗಳನ್ನು, ಸಣ್ಣ ಮತ್ತು ದೊಡ್ಡದಾದ ಆಕಾಶಕಾಯ ಗ್ರಹಗಳನ್ನು ನಿರ್ಮಿಸಿದರು. ಇನ್ನು ಮಿಂಚು, ಸಿಡಿಲು, ಮೋಡ, ಕಾಮನಬಿಲ್ಲು, ಬ್ರಹ್ಮಾಂಡದಲ್ಲಿರುವ ಜ್ಯೋತಿರ್ಪುಂಜಗಳನ್ನು, ಸಣ್ಣ ಮತ್ತು ದೊಡ್ಡದಾದ ಆಕಾಶಕಾಯ ಗ್ರಹಗಳನ್ನು ನಿರ್ಮಿಸಿದರು. ವಾನರ, ಪಕ್ಷಿ, ಪಶು, ಮೃಗ, ಕಿನ್ನರರು, ಮೀನು, ನಂತರ ಮನುಷ್ಯರನ್ನು ನಿರ್ಮಿಸಿದರು. ಕ್ರಿಮಿಕೀಟ, ಚಿಟ್ಟೆ, ಹೇನು, ನೊಣ, ಜೇನು, ತಿಗಣೆ ಮತ್ತು ಮರಬಳ್ಳಿ ಮೊದಲಾದ ಸ್ಥಾವರ ಜೀವಿಗಳನ್ನು ನಿರ್ಮಿಸಿದರು. ಇವುಗಳನ್ನು ಕಾಲದಿಂದ ಕಾಲಕ್ಕೆ ಅನುಗುಣವಾಗಿ ಅವಶ್ಯಕತೆಗಳಿಗೆ ತಕ್ಕಂತೆ ತನ್ನ ತಪೋಬಲದಿಂದ ಈ ಜಗತ್ತಿನ ಚರಾಚರ ವಸ್ತು ಪ್ರಾಣಿಗಳನ್ನು ಸೃಷ್ಟಿಸುತ್ತಾ ಹೋದರು. ಪಶುಗಳು, ಮೃಗಗಳು, 2 ಸಾಲು ಹಲ್ಲುಗಳಿರುವ ಮನುಷ್ಯರು, ರಾಕ್ಷಸರು, ಹಿಂಸಾ ಮೃಗಗಳೆಲ್ಲವೂ ಗರ್ಭಚೀಲದಿಂದ ಜನಿಸುವುದರಿಂದ ಇವರನ್ನು ಜರಾಯುಜ ಪ್ರಾಣಿಗಳು ಎಂದು ಕರೆದರು. ಇನ್ನು ಹಕ್ಕಿ, ಹಾವು, ಮೊಸಳೆ, ಮೀನು, ಆಮೆಗಳು ಇವನ್ನು ಅಂಡಜ ಎನ್ನುತ್ತಾರೆ. ಕಾರಣ ಇವು ಮೊಟ್ಟೆಯಿಂದ ಜನ್ಮ ತಾಳುತ್ತವೆ. ಇನ್ನು ಜಿಗಣೆ, ನೊಣ, ಹೇನು, ತಿಗಣೆ, ಚಿಟ್ಟೆ ಇವು ತಮ್ಮ ದೇಹದ ಉಷ್ಣತೆಯಿಂದ ಸ್ರವಿಸುವ ಸ್ವದೇದದಿಂದ ಅಂದರೆ ಬೆವರಿನಿಂದ ಹುಟ್ಟುವ ಪ್ರಾಣಿಗಳು. ಇವನ್ನು ಸ್ವದಜ ಎನ್ನುತ್ತಾರೆ. ಬೀಜ ಅಥವಾ ಕಾಂಡದಿಂದ ಚಿಗುರುವ ಗಿಡ, ಮರ, ಬಳ್ಳಿಗಳು ಇವುಗಳನ್ನು ಉದ್ವಿಜ ಎನ್ನುತ್ತಾರೆ. ಇವುಗಳಲ್ಲಿ ಕೆಲವು ಬೆಳೆದು ಫಲ ಕೊಡುವವರೆಗೆ ಮಾತ್ರ ಬದುಕಿರುತ್ತವೆ. ಇವುಗಳನ್ನು ಔಷಧಿಗಳೆನ್ನುತ್ತಾರೆ. ಹೂವು ಬಿಡದೆ ಕಾಯಿ, ಹಣ್ಣು ಕೊಡುವ ಮರಗಳನ್ನು ವನಸ್ಪತಿಗಳೆಂದು ಕರೆಯುತ್ತಾರೆ. ಹೂವನ್ನು ಬಿಟ್ಟು ಅನಂತರ ಕಾಯಿ, ಹಣ್ಣುಗಳನ್ನು ಕೊಡುವುದಕ್ಕೆ ವೃಕ್ಷಗಳೆನ್ನುತ್ತಾರೆ. ಹೀಗೆ 2 ವಿಧದ ಮರಗಳನ್ನು ನೋಡಬಹುದು. ಬಳ್ಳಿಗಳಲ್ಲಿ ಬುಡದಲ್ಲೇ ಗೊಂಚಲಾಗಿ ಹೂ ಬಿಡುವುದಕ್ಕೆ ಗುಚ್ಛ, ಒಂದೇ ಕಾಂಡದಲ್ಲಿ ಫಲ ಕೊಡುವ ಬಳ್ಳಿ, ಇದನ್ನು ಗುಲ್ಮವೆನ್ನುತ್ತಾರೆ. ತೃಣಜಾತೆಯ ವಿವಿಧ ಬಗೆಯ ತೃಣಗಳಿರುತ್ತವೆ. ಪ್ರಾರ್ಥನಾ ಉದ್ದವಾದ ಬಳ್ಳಿಗಳು. ಕರ್ಮಾನುಸಾರ ಈ ಗಿಡ, ಮರ, ಬಳ್ಳಿಗಳು ತಮ್ಮ ಸುಖ ದುಃಖಗಳನ್ನು ಅಭಿವ್ಯಕ್ತ ಮಾಡುವ ಸಾಮರ್ಥ್ಯವಿಲ್ಲದೆ ಸ್ತಬ್ಧವಾಗಿರುವಂತೆ ಕಂಡುಬಂದರೂ ಸಹ ಅವು ಅಂತಃಕರಣ ಉಳ್ಳದಾಗಿ ಸುಖ ದುಃಖಗಳಿಂದ ಕೂಡಿರುತ್ತದೆ. ಹೀಗೆ ವಿರಾಟ ಪುರುಷನು ಜಾಗೃತನಾಗಿ ಜಗತ್ತಿನ ಸೃಷ್ಟಿ, ಸಕಲ ಚರಾಚರ ವಸ್ತು ಪ್ರಾಣಿಗಳು ಸೃಷ್ಟಿಯಾಗಿ ತಮ್ಮ ತಮ್ಮ ಕರ್ಮದಲ್ಲಿ ತೊಡಗಿಕೊಳ್ಳುತ್ತವೆ. ಆ ವಿರಾಟ ಪುರುಷ ಮಲಗುತ್ತಾನೆ.
ಆಗ ಪ್ರಪಂಚವೆಲ್ಲ ಪ್ರಳಯ ಹೊಂದಿ ನಿಶ್ಲೇಷ್ಟಿತವಾಗುತ್ತದೆ. ಮತ್ತೆ ಈ ಪುರುಷ ಎಚ್ಚರವಾದಾಗ ಪುನಃ ಜಗತ್ತು ಸೃಷ್ಟಿಯಾಗುತ್ತದೆ. ಹೀಗೆ ಪ್ರಳಯ ಕಾಲದಲ್ಲಿ ಜೀವಾತ್ಮನು ಇಂದ್ರಿಯಗಳುಳ್ಳ ಸೂಕ್ಷ್ಮ ಶರೀರ ಹೊಂದಿದ್ದರೂ ಸಹ ಕರ್ಮಗಳನ್ನು ಮಾಡಲಾರದೆ ನಿಷ್ಕ್ರಿಯನಾಗಿರುತ್ತಾನೆ. ಪ್ರತಾಪಶಾಲಿ ಮನುವಂಶದಲ್ಲಿ ಹುಟ್ಟಿದ ಇತರೆ ಮನುಗಳು ಸ್ವರೋಭಿಷ, ಉತ್ತಮ, ತಾಮಸ, ರೈವತ, ಚಾಕುಷ್ಟಶು ಮತ್ತು ಮಹಾತೇಜಸ್ವಿ ಎನ್ನುವ ಹೆಸರುಗಳಿಂದ ಕರೆಯಲ್ಪಡುತ್ತಿದ್ದರು. ಇವರು ಮಹಾತೇಜಸ್ವಿಗಳಾದ ಸ್ವಯಂಭೂವನ್ನೊಳಗೊಂಡ 7 ಮನುಗಳು. ಇವರು ತಮ್ಮ ಅಧಿಕಾರ ಕಾಲದಲ್ಲಿ ಮನ್ವಂತರದಲ್ಲಿ ಸಮಸ್ತ ಚರಾಚರವನ್ನು ಸೃಷ್ಟಿ ಮಾಡಿ ಪರಿಪಾಲಿಸುತ್ತಿದ್ದರು. ಸೃಷ್ಟಿಯಿಂದ ಮನುಗಳ ಕರ್ತವ್ಯ ಮುಗಿಯುವುದಿಲ್ಲ, ಅವರವರ ಪಾಲನೆಯು ಅಗತ್ಯವಾಗಿ ಇರುತ್ತದೆ. ಪ್ರತಿಯೊಂದು ಸೃಷ್ಟಿಗೂ ಒಂದು ನಿಯಮವಿರುತ್ತದೆ. ಮನುಷ್ಯರ ಒಂದು ಮಾಸ ಪಿತೃಗಳಿಗೆ 1 ದಿನವಿದ್ದಂತೆ. ಅದರಲ್ಲಿಯೂ ಕೃಷ್ಣ ಪಕ್ಷದಲ್ಲಿ ಎಚ್ಚೆತ್ತುಕೊಂಡು ಶುಕ್ಲ ಪಕ್ಷದಲ್ಲಿ ನಿದ್ರಿಸುತ್ತಾರೆ. ಮನುಷ್ಯರ 1 ವರ್ಷ ದೇವತೆಗಳಿಗೆ 1 ದಿನ. ಅದರಲ್ಲಿ ಉತ್ತರಾಯಣದ 6 ತಿಂಗಳು ಹಗಲು, ದಕ್ಷಿಣಾಯಣದ 6 ತಿಂಗಳು ರಾತ್ರಿ ಕಾಲವಾಗಿರುತ್ತದೆ. ಈ ರೀತಿ ದೇವತೆಗಳ 1 ವರ್ಷವಾದರೆ ಅದನ್ನು 1 ದೇವವರ್ಷ ಎನ್ನುತ್ತೇವೆ. ಈ ರೀತಿ 4 ಸಹಸ್ರ ದೇವವರ್ಷಗಳಿಗೆ ಒಂದು ಕೃತಯುಗವಾಗುತ್ತದೆ. ತ್ರೇತ, ದ್ವಾಪರ ಮತ್ತು ಕಲಿಯುಗದ ಅವಧಿಯು 1,000 ಕಡಿಮೆಯಾಗುತ್ತದೆ. ಒಟ್ಟು 12,000 ದೇವವರ್ಷಗಳ ಕಾಲವು ದೇವತೆಗಳಿಗೆ 1 ಯುಗ. ಅದು ಮನುಷ್ಯರಿಗೆ ಒಂದು ಚತುರ್ಯುಗ, ಅಂದರೆ 43,20,000 ವರ್ಷಗಳು. ಈ ರೀತಿಯ 1 ಸಹಸ್ರ ದೇವಯುಗಗಳು ಸೇರಿದರೆ ಬ್ರಹ್ಮನಿಗೆ 1 ಹಗಲು. ಅದೇ ರೀತಿ 1 ಸಹಸ್ರ ದೇವಯುಗಗಳು ಬ್ರಹ್ಮನಿಗೆ 1 ರಾತ್ರಿಯಾಗುತ್ತದೆ. 12,000 ದೇವತಾ ವರ್ಷಗಳು 1 ಚತುರ್ಯುಗ. ಈ ರೀತಿಯ 71 ಯುಗಗಳು ಸೇರಿದರೆ 1 ಮನ್ವಂತರವಾಗುತ್ತದೆ. ಈ ಒಂದೊಂದು ಮನ್ವಂತರದಲ್ಲೂ ಒಬ್ಬೊಬ್ಬ ಮನುವಿನ ಅಧಿಕಾರಾವಧಿ ಇರುತ್ತದೆ. ಕೃತಯುಗದಲ್ಲಿ ಧರ್ಮವು 4 ಪಾದಗಳುಳ್ಳದಾಗಿರುತ್ತದೆ ಮತ್ತು ಸಂಪೂರ್ಣ ಆಚರಣೆಯಲ್ಲಿರುತ್ತದೆ. ಆದರೆ ಮುಂದೆ ತ್ರೇತ, ದ್ವಾಪರ ಮತ್ತು ಕಲಿಯುಗದಲ್ಲಿ ಅಧರ್ಮದಿಂದ ಧನ, ವಿದ್ಯಾದಿ ಲಾಭ ಗಳಿಸುವುದರಿಂದ ಧರ್ಮದ ಒಂದೊಂದು ಪಾದವು ಊನವಾಗುತ್ತಾ ಹೋಗುತ್ತದೆ. ಚೋರತನ, ಅಸತ್ಯ ಮತ್ತು ಕಪಟಗಳಿಂದ ಧರ್ಮವು ನಾಶವಾಗುತ್ತಾ ಹೋಗುತ್ತದೆ. ಧರ್ಮವು ಪ್ರತಿ ಯುಗದಲ್ಲೂ ವ್ಯತ್ಯಾಸವಾಗುತ್ತದೆ. ಈ ಧರ್ಮಕ್ಕೆ ತಕ್ಕಂತೆ ಮನುಷ್ಯರ ಕರ್ಮಗಳು ವ್ಯತ್ಯಾಸವಾಗುತ್ತವೆ. ಈ ಯುಗಗಳಿಗೆ ಧರ್ಮ ಪಾಲನೆಯ ಅದರ ನಿಯಮಗಳನ್ನು ಆಯಾ ಮನುಗಳು ತಮ್ಮ ಅಧಿಕಾರ ಅವಧಿಯಲ್ಲಿ ನಿರ್ಧರಿಸುತ್ತಾರೆ. ಅದರಂತೆ ಪ್ರತಿಯೊಬ್ಬರೂ ಈ ಮನಸ್ಮೃತಿ ಆಧಾರದಂತೆ ಧರ್ಮ ಮತ್ತು ಕರ್ತವ್ಯ ಪಾಲನೆಗಳನ್ನು ಮಾಡಿದರೆ ಆಗ ಜಗತ್ತಿನಲ್ಲಿ ಧರ್ಮವು ನೆಲೆಸಿ ಸುಭಿಕ್ಷೆಯಿಂದ ಕೂಡಿರುತ್ತದೆ. ಅದೇ ಅಧರ್ಮವು ಹೆಚ್ಚಾದರೆ ಧರ್ಮವನ್ನು ಉಳಿಸಲು ಒಬ್ಬೊಬ್ಬ ಅವತಾರ ಪುರುಷನು ಪ್ರತಿ ಯುಗದಲ್ಲೂ ಜನ್ಮ ತಾಳುತ್ತಾನೆ. ಆದ್ದರಿಂದ ಧರ್ಮ ಮತ್ತು ಅದರ ಪಾಲನೆಗೆ ಮನುಸ್ಮೃತಿಯೇ ಅತ್ಯಂತ ಶ್ರೇಷ್ಠವಾದ ಗ್ರಂಥವಾಗಿರುತ್ತದೆ. ಅದರಂತೆ ಇತರೆ ಪುರಾಣಗಳು, ಗೀತೋಪದೇಶ, ವೇದಗಳು, ಉಪನಿಷತ್ಗಳು, ಅದರಲ್ಲಿರುವ ನೀತಿ ವಿಚಾರಧಾರೆಗಳು ಮನುಷ್ಯನನ್ನು ಮುಕ್ತಿಯ ಕಡೆ ಕೊಂಡೊಯ್ಯುತ್ತವೆಂದರೆ ತಪ್ಪಾಗಲಾರದು. ಇದನ್ನೇ ವಿಶ್ವರೂಪ ಅಥವಾ ವಿರಾಟ ರೂಪ ಎಂದು ನಂಬಲಾಗಿದೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.